ನಿಮ್ಮ ಹೆಸರೇನು? ಗಂಗಮ್ಮ. ಎರಡೆರಡು ಮೂಗುತಿ. ಜನರೇ, ಇವಾಗ ಕತ್ಲಲ್ಲಿ ಹತ್ತಿರೋದಲ್ಲ ಜನರೇ, ಕೆಳಗೆ ಇಳಿಯೋದು ಜನರೇ ಬೆಳಕಲ್ಲಿ. ಅದು ಇದು ನಮ್ದು. ಓ ಅದಾ, ಅರ್ಥ ಆಯ್ತು ಬಿಡಿ. ಪ್ರೀತಿಸ್ತಾ ಇದ್ದೀರಾ? ಅದಕ್ಕೆ ಕಷ್ಟ ಆದ್ರೂ ಪರವಾಗಿಲ್ಲ, ನಿಮ್ಗೆ ಬೇಕು. ಹೋಗ್ಬಿಡ್ತೀನಿ, ಇಳಿಯೋದಂಗೆ. ಬಸ್ ಚಲೋ ಹೋಗಿ, ಯಾರಾದ್ರೂ ಮುಂದೆ. ಕ್ಯಾನ್ಸಲ್. ಗುರುವಾನ ಇಲ್ಲ ಗುರು. ನಮ್ಮ ಹುಡುಗಿಯಲ್ಲಿ ಲಕ್ಷ್ಮಿತಾ, ಅವಳು ಹೋಗಿರ್ತಾಳೆ ಇವಾಗ. ಪೋಲಿಯನ ಮಕ್ಕಳ ಅಯ್ಯೋ, ನನ್ ಮಕ್ಳೆಲ್ಲ ಸೇಫ್ ಆಗಿದ್ದೀರಾ? ಇಲ್ಲ, ಕೂವರ್ನಿ ನನ್ ಮಕ್ಳು ಮಾತ್ರ ಅನ್ರೋ. ಡೋನಟ್ ಸೋಂಪ ಬಜ್ಜಿ ಹೋಗಿ ಓಯ್ ಓ ಅನ್ರೋ. ಸಾರಿ ಇಲ್ಲ, ಬಿಟ್ಟಬೇಕು. ಬನ್ನಿ. How is the Josh guys? ಇನ್ನು ಉಂಟಂತೆ ಕೋಟೆ. ಖುಷಿ ಆಗುತ್ತಾ? ಹೌಸ್ ಆಫ್ ಫೀಲಿಂಗ್ ಮಿಸ್ ವಿದ್ಯಾ ಅವರೇ, ಏನಾದ್ರು ಹೇಳಲಿಕ್ಕಿದ್ರೆ ತಗೊಳ್ಳಿ. ಮೇಲೆ ತುಂಬ ಉಂಟು, ಹೇಳಲಿಕ್ಕೆ ತುಂಬ ಉಂಟು. ಒಂದು ನಿಮಿಷ. ಅಕೌಂಟನ್ನು ಫಾಲೋ ಮಾಡಿ, ಜಾಸ್ತಿ ಶೇರ್ ಮಾಡಿ, ಎಲ್ಲ ವಿಡಿಯೋಸ್ಗೆ ಲೈಕ್ಸ್ ಕೊಡಿ. ಎಷ್ಟು ಟಯರ್ಡ್ ಆಗಿದ್ರು. ಇವಾಗ ಬೆಟ್ಟನ ಹತ್ತಿ ಕಂಪ್ಲೀಟ್ ಮಾಡಿದ್ದಾರೆ ಜನರೇ. ಹಾ, ಕಂಪ್ಲೀಟೆಡ್ ಜನರೇ. ವಾವ್, ಅಮೇಜಿಂಗ್, ಮೈಂಡ್ ಬ್ಲೋಯಿಂಗ್. ಎಷ್ಟು ಟಯರ್ಡ್ ಆದ್ರು ಈ ತಂಪಾದ ಗಾಳಿಯಲ್ಲಿ ತೇಲಾಡ್ತಿದ್ದೀವಿ. ಜನರೇ, ಎಂತ ಗೊತ್ತುಂಟ ಜನರೇ, ಇವಾಗ ಕತ್ಲಲ್ಲಿ ಹತ್ತಿರೋದಲ್ಲ ಜನರೇ, ಕೆಳಗೆ ಇಳಿಯೋದು ಜನರೇ ಬೆಳಕಲ್ಲಿ. ಬೆಳಕು ಬಂದಾಗ ತಲೆ ಇದು ಬೆಳಕಲ್ಲ, ದರ್ಶನ. ಮೆಟ್ಲಿದಾವೆ ಒಳಗೆ. ಟಿಕ್ 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 ಟಿಕ್. ಯೂಸ್ ಇಟ್ ಬ್ರೋ. ಕೆರೆ. ವಾಟ್ ಇಸ್ ದಿಸ್ ಗೈಸ್? ಕಣಿ. ಅದು ಕೆರೆ ಅಲ್ಲ, ಕಣಿ. ಏನಾದ್ರು ಕಾಣ್ತುಂಟಾ? ವಾವ್, ಚಂದಿರನೇತಕ್ಕೆ ಓಡುವನು. ಪೋಯನಟೆ ಪೋಯನಟೆ ನೋಡು, ನಮ್ಮ ಪೂಪುನಗೆ. ಅಂದು ಎಸ್ 7 ರೂಟ್ ಹೇ. ಒಂದು ಮಾತ್ರ ರೈಟ್ ದಾರಿ, ಮತ್ತೆಲ್ಲ ಶಾರ್ಟ್. ಅವ್ರು ಬರ್ತಾರಲ್ಲ ಫೈಟಿಗೆ, ಅವರನ್ನು ಕನ್ಫ್ಯೂಷನ್ ರಾಜ ತುಂಬಾ ಮೈಂಡ್ ಓಡಿಸಿ ಪ್ಲಾನ್ ಮಾಡಿದ್ದಾರೆ. ಫೈನಲಿ ವಿ ಆರ್ ಸ್ಟೆಪ್ಪಿಂಗ್ ನಿಯರ್ ಟು ದ ಡೆಸ್ಟಿನಿ. ಅಣ್ಣ ಮೆಂಟರ್ ಅಣ್ಣ, ಗೈಡರ್ ಒಳ್ಳೆಯವರು ಬಿಡಿ ನೀವು.
ಮುಂದೆ ಹೋಗ್ಬಿಡಿ. ಹೀಗೆ ಮಾತ್ರನಾ? ಹೌದಾ ಅದಕ್ಕೆ ಐ ಆಮ್ ಸೋ ಸಾರಿ ಆಯ್ತಾ. ಇದೊಂದು ಇದ್ರದ್ದು ಇತಿಹಾಸ ಹೇಳಿ ನೀವು ಹೇಳಿ. ಸುದರ್ಶನ ರಾಜ ಯಾವ ರಾಜ? ಅದು ಆ ಫೋರ್ಟ್ನ ಕಟ್ಸಿದ್ದು ಒಬ್ಬರೇ, ಆದರೆ ಒಬ್ರು ಸ್ಟಾರ್ಟ್ ಮಾಡಿದ್ದು ಬ್ರಿಟಿಷ್ ಟೈಮಲ್ಲೂ ಅದು ರೆಸಲ್ಯೂಷನ್ ಥರ ಚೇಂಜಸ್ ಆಗ್ತಾ ಹೋಯ್ತು. ನೀವೊಂದು ಹೇಳಿದ್ರಿ ಇಲ್ಲಿಂದ ಮಧುಗಿರಿ ಕಾಣ್ತದೆ ಅಂತ. ಯಾವ ಇಲ್ಲಿಂದ ಕಾಣಿಸುತ್ತೆ ಅಲ್ಲಿ ಆ ಕಡೆಯಿಂದನಾ? ಯಾವುದಕ್ಕೂ ಇದು ಸೂರ್ಯ ಬರಬೇಕಲ್ಲ. ಈಗ ಯಾವುದು ಸಾಂಗ್ ಆಗ್ತದೆ? ಸೂರ್ಯನಿಗಾಗಿ ಕನ್ನಡ ಸಾಂಗ್ಸ್ ಹಾಕು. ಅದೇ ಯಾವುದು? ಡಿವೋಷನಲ್ ಎಲ್ಲ ಬೇಡ, ಒಂದು ಸ್ವಲ್ಪ ಚಿಲ್ಲು ಸಾಂಗ್ ಹಾಕು. ಇದು ಚಿಲ್ಲು ಸಾಂಗ್ ನನ್ನ ಮುಳಿಗೆ ಸಾಯಂಕಾಲಕ್ಕೆ. ಇದು ಅಂತ ಒಂದು ಸಾಂಗ್ ಇದೆಯಾ? ಇದು ಯಾವುದು? ಅಲ್ಲ, ನೀವ್ ಹೇಳಿದ್ರಲ್ಲ ಇದು. ಅದು ಇದು ನಮ್ದು. ಓ ಅದಾ? ಅರ್ಥ ಆಯ್ತು ಬಿಡಿ. ರಕ್ಷಿತಾ ಕೇಳಿಲ್ವಾ ಇದು? ಅದು ಗೊತ್ತು ಬಿಡಿ ಅದು. This is 1350 to 400. ಯಾರು ಪ್ಲಾನ್ ಇಟ್ಟಿದ್ರಂತೆ ಏನು ಇಲ್ಲಿಗೆ ಬರ? ಅಲ್ಲಿ ಮೇಲೆ ಹೋಗಿದ್ದಾಳೆ ಅವಳು, ಶಿವಾನಿ. ನೀವು ಹಂಗಾರೆ ಎಷ್ಟು ಜನ ಬಂದಿರೋದು? 5. ಇನ್ನಿಬ್ರು ಲಿಶ್ಮಿತಾ ಮತ್ತೆ ಶಿವಾನಿ. ಅವರು ಮಂಗಳೂರವರಲ್ಲ. ಮಂಗಳೂರಿನವರು. ಹಾಗೆ ಸ್ವಲ್ಪ ಅವರಿಬ್ರು ಒಬ್ರು ಕೂರ್ಗು, ಒಬ್ರು ಶಿವಮೊಗ್ಗ. ಬಟ್ ಅವ್ರು ಮಾತಾಡೋದ್ರಲ್ಲಿ ತುಂಬಾ ಇದ್ದಾಳೆ ಲಿಶ್ಮಿತಾ, ಬಟ್ ಇಲ್ಲಿಲ್ಲ ಅಷ್ಟೇ. ಆಕ್ಚುಲಿ ಎಂತ ಗೊತ್ತುಂಟ, ನಾವು ಸ್ಟಾರ್ಟ್ ಮಾಡ್ಬೇಕಷ್ಟೇ. ಅರೆಗೆ ಪತ್ತನಾರು ಪಾತ್ರ ಈ ಬತ್ತಲ್ಲ ಅರೆಗೆ ಅದು ಗೂಗಲಲ್ಲಿ ಇಲ್ಲ, ಸಿಗ್ತಾ ಇಲ್ಲ. ಒಟ್ಟಿನಲ್ಲಿ ಅದು ಸಣ್ಣಗೌಡ ಅವರು ಸಾಂಗ್. ಪಾಡು 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 ಪಾಡು. ಮಲ್ಕೊಂಡಿರ್ತೀನಿ 7 o'clockಗೆ. ಬುಜ್ಜಿದಿಲೆ ನೆಟ್ವರ್ಕ್ ಇದಕ್ಕೊಂದು. ನಿಮ್ಮ ತಾಯಿ ಅವರು ದಾರಿ ತಪ್ಪಿ ಎಲ್ಲ ಹೋಗ್ಬಿಟ್ಟಿದ್ದಾರೆ. ದಾರಿ ತಪ್ಪಿದ ಆ ತಾಯಿ, ದಾರಿ ತಪ್ಪಿದ ಮಗಲ್ಲ. ತಾಯಿ ಅಂದ್ರೆ ಅವಳೇ ಲಿಶ್ಮಿತಾ. ದಾದಾಂಡ ಪದ್ಯ ನೆಟ್ವರ್ಕ್ ತುಂಬಾ ಮಾತಾಡ್ತಾಳೆ. ಅವ್ರ ಜೊತೆ ಇರೋರು ತಂದೆನಾ? ಇಲ್ಲ LGBT ಮಾಡ್ಬಿಟ್ಟಲ್ಲ ಇಲ್ಲ ಅವ್ರು ಯಾವ ಅರ್ಥದ ತಾಯಿ ಅಂದ್ರು ನಾನು ಅದೇ ತಂದೆ ಅಂದ್ರೆ ಅವನಿನ್ನು ಮಲಗಿದ್ದಾನೆ. ಇಲ್ಲ, ಮಳೆಗೆ ಕೆಳಗೆ ಬಿದ್ರೆ ಅಷ್ಟೇ ಹೋಯ್ತು. ಮೇಲೆ ಹೋಗಿ ಹೇಳ್ತೀರಾ? ನೀವು 3 feet ನೋಡಿದ್ದೀನರೆ. ನಾನು ಇಲ್ಲಿಂದ ಬಿದ್ರೆ 3 ಅಡಿಯಲ್ಲಿ ಮಣ್ಣು ಮಾಡೋಗ್ತಾರೆ. ಲಿಶ್ಮಿತಾ ನಮ್ಮ ಗ್ಯಾಂಗ್ ಅಲ್ಲೇ ಇಲ್ಲ. ಅವಳು ಗುಂಪಿಗೆ ಸೇರದಪ್ಪದ ಅವ್ರು ಬ್ಲಾಗ್ ಅಕೌಂಟಲ್ಲಿ ನನ್ನ ವೇಷ ನೋಡಿದ್ರೆ ಫೈನಲಿ ವೀವ್ ಈ ಥರ ಇದೆ ನೋಡಿ, ಎಷ್ಟು ಚಂದ ಉಂಟಲ್ಲ. ಬಟ್ ಸೂರ್ಯ ಇನ್ನೂ ಕೂಡ ಬರಲಿಲ್ಲ ಕರೆಕ್ಟಾಗಿ. ನನಗೆ ಹೈಟ್ ಫೋಬಿಯಾ ಉಂಟು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಬಟ್ ಗೊತ್ತಿಲ್ಲ, ಇವಾಗ ಹೋಗಿ ಹೋಗಿ ಸ್ವಲ್ಪ ಅಭ್ಯಾಸ ಆಗಿದೆ. ಸೊ ಇಲ್ಲಿ ನಿಂತ್ಕೊಳ್ಳಿಕ್ಕೆ ನನಗೆ ಧೈರ್ಯವೇ ಇರಲಿಲ್ಲ ಫಸ್ಟಿಗೆ, ಬಟ್ ಇಟ್ ವಾಸ್ ಗುಡ್. ಸೊ ಸೂರ್ಯ ಬರುವಂಥ ಹೊತ್ತಾಗಿತ್ತು, ಬಟ್ ನಾವು ಫೋಟೋಶೂಟು ಅದು ಇದು ಅಂದ್ಕೊಂಡು ವೀಡಿಯೋಗ್ರಫಿ ಎಲ್ಲನೂ ಮುಗಿಸ್ಕೊಂಡ್ವಿ ಆದಷ್ಟು ಬೇಗ ಅಂತಲ್ಲ, ನಮ್ಗೆ ಟೈಮ್ ಇತ್ತು. ಆ್ಯಂಡ್ ಬಟ್ ಬಿಸಿಲು ಬರೋದಕ್ಕಿಂತ ಮುಂಚೆ ನಾವು ಕೆಳಗೆ ಹೋಗಬೇಕಿತ್ತು, ಇಲ್ಲದಿದ್ದರೆ ಫುಲ್ ಟಯರ್ಡ್ ಆಗ್ತೀವಲ್ಲ ಅಂತ. ಸೂರ್ಯೋದಯ ಆಗ್ತಾ ಇದೆ ಈಗ, ವೀಕ್ಷಿಸಿ ನೀವೆಲ್ಲರೂ ಕೂಡ. ಆಗೋಯ್ತು, ಇನ್ನೇನು ಸೂರ್ಯ ಬರೋದಿಲ್ಲ. ಆದರೂ ವೀವ್ಸ್ ತುಂಬ ಚಂದ. ಫೈನಲಿ ನಾವು ಕಾದಿರುವಂಥ ಹೊತ್ತು ಸೂರ್ಯೋದಯ ಆಗೇ ಬಿಡ್ತು. ಆ್ಯಂಡ್ ಇದು ಬರಿಗಣ್ಣಿನಿಂದ ನೋಡಲಿಕ್ಕೆ ಉಂಟಲ್ಲ, ತುಂಬ ಖುಷಿ ಆಗ್ತದೆ. ನಾವು ಎಷ್ಟೇ ವಿಡಿಯೋದಲ್ಲಿ ಸೆರೆ ಹಿಡಿದ್ರು ಕೂಡ ಗೊತ್ತಿಲ್ಲ ನನಗೆ, ಬೆಸ್ಟ್ ಕ್ವಾಲಿಟಿಯಲ್ಲಿ ಚೆಂದ ಬರ್ಬೋದು, ಬಟ್ ನಮ್ಮ ಐ ಲೆನ್ಸ್ಗಿಂತ ಬೆಸ್ಟ್ ಲೆನ್ಸ್ ಯಾವುದೂ ಇಲ್ಲ ನೋಡಿ. ಕಷ್ಟಪಟ್ಟು ಅನ್ನೋಕ್ಕಿಂತ ಇಷ್ಟಪಟ್ಟು ಬಂದಿದ್ದೀವಿ. ಎಲ್ಲ ಕಷ್ಟಗಳು ಮರ್ತೋಯ್ತು ಸನ್ರೈಸ್ ಆದ ತಕ್ಷಣ. ಆ್ಯಂಡ್ ಇದು ಕೂಡ ಬೆಂಗಳೂರು ವೆದರ್ ಥರನೇ ಇದೆ. ಸ್ವಲ್ಪ ಟೈಮ್ ಸೆಕೆ ಆಯಿತು, ಸ್ವಲ್ಪ ಟೈಮ್ ಚಳಿ ಆಯಿತು. ಈಗಂತೂ ಕಂಪ್ಲೀಟ್ ಚಳಿ ಆಗ್ತಿದೆ. ಸನ್ ವರ್ಕ್ ಮಾಡ್ತಿಲ್ಲ ಕರೆಕ್ಟಾಗಿ. ಮೂನ್ ಕೂಡ ಟಿಕೆಟ್ ತಗೋತಾ ಇಲ್ಲ. ನೀನು
ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಿದ್ಯಾ ಬರೀ ಕ್ಯಾಮ್ರಾ ಹೇಗೆ ಶೇಕ್ ಆಗ್ತಿದೆ ಗೊತ್ತುಂಟ ಗೈಸ್, ಹಿಂಗೆ 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 ಅನ್ನಿಸ್ತಾ ಇದೆ ಚಳಿಯಲ್ಲಿ. ನಾವೀಗ ಇಲ್ಲೆಲ್ಲ ಇಲ್ಲೆಲ್ಲ ಹೋಗಿ ಬರ್ತೀವಿ, ಇಲ್ಲೆಲ್ಲ ಹೋಗಿ ಬರ್ತೇವೆ. ಮಾಡಿದಾಳೆ. ಅಯ್ಯೋ ನಾನು ಬರೀ ಬೈಕಲ್ಲಿ ಹೇಳೋದು ಅನ್ಕೊಂಡೆ. ನಾವಿಲ್ಲೆಲ್ಲ ಹೋಗಿ ಬರುವ. ಓಕೆ 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 ಗೈಸ್, ನಂದು ಇವಳೇನೋ ಸಾಹಸಕ್ಕೆ ಕೈ ಹಾಕ್ತಿದ್ದಾಳೆ, ನೋಡ್ಬೇಕು ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ. ನೀವೀಗ ನೋಡಬಹುದು ನಾವು ಎಷ್ಟು ಮೇಲೆ ಬಂದಿದ್ದೀವಿ ಅಂತ. ಸೂರ್ಯ ನಮ್ಮನ್ನು ಬೀಟ್ ಮಾಡೋಕ್ಕೋಸ್ಕರ ಮೆಲ್ಲ ಮೆಲ್ಲಗೆ ಮೇಲೆ ಬರ್ತಾ ಇದ್ದಾನೆ, ಬಟ್ ಅವನು ಅವ್ನ ಲಿಮಿಟಲ್ಲಿ ಮೀರಿ ಬಿಟ್ಟಿದ್ದಾನೆ. ಸೊ ಅವನ ಲೈಟ್ ನಮ್ಮ ಮೇಲೆ ಜಾಸ್ತಿ ಮಾಡೋಕ್ಕಿಂತ ಮುಂಚೆ ನಾವು ಕೆಳಗಿರಬೇಕು. ಆ್ಯಂಡ್ ನೀವು ನೋಡ್ಬೋದು ಸೆಮಿಡೆಮೋಸ್ಟ್ ಕೋಟೆಗಳು. ನಮಗೆ ಬರೀ ಹತ್ತೋದಕ್ಕೆ ಎಷ್ಟು ಕಷ್ಟ ಆಯಿತು. ಪಾಪ ಅವರು ಇಲ್ಲಿ ಗನ್ನೆಲ್ಲ ಲೋಡ್ ಮಾಡ್ಕೊಂಡು ಬರ್ತಿದ್ದಂದ್ರಲ್ಲ, ಅದು ರಿಯಲಿ ಗ್ರೇಟ್ ಅವರು. ಕರೆಕ್ಟ್. ಹಾಯ್ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಸೊ ದಿಸ್ ಈಸ್ ಚೆನ್ನನಾರಾಯಣ ದುರ್ಗ. ಹಿಂಗೆಲ್ಲೋ ಕಳೆದು ಹಿಂಗೆಲ್ಲೋ ಹೋಗಿ ನೈಟ್ ಎಷ್ಟು ಬೆಳಿಗ್ಗೆ 4 ಗಂಟೆಗೆ 4:45 ಹತ್ತಿದಂತಲ್ಲ, ಬೆಳಿಗ್ಗೆ 4:15 ಹತ್ತಿದಲ್ವಾ? 10ಕ್ಕೆ ಸ್ಟಾರ್ಟ್ ಮಾಡಿದೀವಿ, 4:15 ಸ್ಟಾರ್ಟ್ ಮಾಡಿದೀವಿ. ಫುಲ್ ಕತ್ಲೆಲ್ಲಿ ಬಂದು ಇನ್ನೀಗ ತಂದ್ಯಾ ಹೆಂಗ್? ಓ ಇಲ್ಲೇ ಇತ್ತಲ್ವಾ? ಫೈನ್ ಫೈನ್. ಏನಿತ್ತು? ಓಕೆ, ನೈಟ್ ಹೆಂಗಿತ್ತು ಇವಾಗ ಹೆಂಗಿದೆ ಒಂದು ಗೊತ್ತಾಗಲ್ಲ, ಗೊತ್ತಾಗ್ತಿಲ್ಲ ಬ್ರೋ. ಅಲ್ಲೆಲ್ಲ ನಾವು ಹತ್ತಿದ್ದ, ನೀವು ನೋಡ್ದ್ಯಾ? ಬನ್ನಿ ಬಾ ಬಾ ಬಾ. ಯಪ್ಲ ಇಲ್ಲೆಲ್ಲ ಹೋಗಿ ಫಸ್ಟ್ we literally went on this step. We literally went on the steps. ಕೂರು ತಗೋ, ಹಿಡ್ಕೋ ಇದನ್ನ. ಅನಿವಾರ್ಯ ಕಾರಣಗಳಿಂದಾಗಿ ನಾನು ಹತ್ತಿರೋ ವಿಡಿಯೋ ಮಾತ್ರ ಇದರಲ್ಲಿಲ್ಲ. ವಾವ್, ಇದು ನಿಮ್ಗೆ ಇದನ್ನ ನೋಡ್ಬೇಕಂತ ಏನಾದ್ರೂ ಆಸೆ ಇದ್ರೆ ನಾನು ಅವಾಗ ಬಂದು ಹೋದೆ, ಒಂದು ತೋರಿಸ್ತೀನಿ. ನೋಡ್ತೀರಾ? ಬರೀ ಗಣ್ಣಲ್ಲಿ ನೋಡಿದ್ರಿ ಗೈಸ್. ಇದು ಮಧುಗಿರಿ ಬೆಟ್ಟ ಅಂತೆ. ಹಾ, ಇದು ಮಧುಗಿರಿ ಬೆಟ್ಟ ಅಂತೆ. ನಮ್ಮ ಪ್ಲಾನ್ ಇದ್ದಿದ್ದು ಮಧುಗಿರಿ ಬೆಟ್ಟಕ್ಕೆ, ಮಧುಗಿರಿ ಬೆಟ್ಟದ ವ್ಯೂ ಸಿಕ್ಕಿದೆ ಅಷ್ಟೇ. ನೈನಾ ಅದನ್ನ ನಾವು ಅನ್ನಿಸ್ತಾ ಇದೆ. ದೀಕ್ಷಿತ್, ಇಲ್ಲೊಂದು ಕೆರೆ ಇದೆ, ಇಲ್ಲೊಂದು ಕೆರೆ ಇದೆ ನೋಡ್ಲಿಕ್ಕೆ, ಬರಿಗಣ್ಣಿಗೆ ನೋಡ್ಲಿಕ್ಕೆ ಉಂಟಲ್ಲ, ತುಂಬಾ ಚಂದ ಉಂಟು ಇದು. ಇದಕ್ಕೋಸ್ಕರ ಅದಕ್ಕೋಸ್ಕರ ನೀವು ಒಂದ್ಸತಿನಾದ್ರೂ ವಿಸಿಟ್ ಮಾಡಲೇಬೇಕು. ಟ್ರೈ ದಿಸ್. ನಾವು ಮಾಡಿದೀವಿ ಅಂದ್ರೆ ನಿಮ್ಮಿಂದ ಅಂತೂ ಇನ್ನೂ ಸ್ವಲ್ಪ. ಹೌದು, ಯಾಕಂದ್ರೆ ನೈಟ್ ಅವಾಗಲೇ ನೋ ಜಿಮ್ ರಿಕ್ವೈರ್ಡ್. ಹೋಗ್ಬೋದಾ ಆಗಲ್ವಾ ಅಂತ ಹೋಗಿದ್ದು. ಮುಗಿದ್ಮೇಲೆ ಹೋಗಿ ಬಂದು ಫಸ್ಟ್ ಟೈಮ್ ಬೇರೆ ಕಡೆ ದಾಂಡೇಲಿ ಅದೆಲ್ಲ ಸಣ್ಣದಲ್ಲ. ಇಲ್ಲಿ ಸ್ಟೆಪ್ಸ್ ಇದೆ. ಏನು ಹೇಳು, ಚೆನ್ನಾಗಿದೆ. ಅಲ್ಲಿ ನಮ್ಮವ್ರು ಯಾರಿಲ್ಲ. ನೈಸ್. ಮ್ಯಾಚ್ ಆಗ್ತಿಲ್ಲ, ನಾನೆಂತ ಮಾಡ್ಲಿ? ಎಲ್ಲರೂ ಹೋದ್ರು. ಮಾಡ್ತೀನಿ ನೋಡಿ, ಸೂಪರ್ ಆಗಿದೆ ಅಲ್ವಾ? ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಮೊಬೈಲಲ್ಲಿ ಚಾರ್ಜೇ ಇಲ್ಲ. ಹೌದು, ಇದ್ರೆ ಯಪ್ಪ ಈ ಕಡೆ ನೋಡಿದ್ರು ಕುಂಟಿದ್ದೆ. ಅದೇ ನಾನು ಫಸ್ಟಿಗೆ ಹೈಟ್ ಫೋಬಿಯಾದವಳು. ಎಲ್ಲ ಫೋಬಿಯಾ ಚಲೋ ಟೈಮ್ ಹೇ. ಇಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಿನ್ನ ಫೋಟೋ. ನಾವು ಟಾಪರ್ಸ್, ನಾವು ಗೊತ್ತಲ್ಲ ಟಾಪರ್ಸ್ ನಾವು. ಅಲ್ಲ, ನಾವೀಗ ಬರ್ತಾ ನಾವೇ ಎಲ್ಲ ಫಸ್ಟ್ ಬಂದಿದ್ದಲ್ಲ, ಇದೆಲ್ಲ ಎಷ್ಟೋ ಬೇಗ ತಲುಪಿದ್ದೀವಿ ನಾವು. ಬಾರೆ, ಓ ಸ್ಟೆಪ್ಸ್ ಇದೆಯಾ ಅಲ್ಲಿ? ಚೆನ್ನಾಗಿ ಬರುತ್ತೆ ಯಾ ಶಿ ಇಸ್.
She's YouTube channel. who said? about to do YouTube channel. Yeah. So guys, this is what spot? Huh? ಪ್ಲಾನ್ ಮಾಡಿದ್ದು ಸ್ಕಂದಗಿರಿಗೆ, ಬುಕ್ ಮಾಡಿರೋದು ಮಧುಗಿರಿಗೆ, ಅದಲ್ಲಿದೆ ನೋಡಿ. ಬಂದಿರೋದು ಚನ್ನರಾಯನ ಕಾಣಿಸ್ತಿದೆಯಲ್ಲ. ದುರ್ಗಕ್ಕೆ. Finally we ended up at the wrong one. You also, which you booked? Actually, I booked Skandagiri. Skandagiri. We planned. We booked for Madhugiri. We reached this place now. ಮಧುಗಿರಿಗೆ. Yeah. ಆಮೇಲೆ We climbed to the TT of Madhugiri. From there, he was like, "You guys don't have space. Please change." Then we. Last time also I booked, they took me to Utri Beta. ಸಾಕು ಬಾ ದೀಕ್ಷಿತ ನಾ ಕಂಡ ದೀಕ್ಷಿತ ನಾ ಕಂಡ ಧ್ರುವಂತರ ಬಾ ಚಲೋ ಚಲೋ ಚೋ ಸೊ ಇವಾಗ ಕೆಳಗೆ ಹೋಗ್ತಾ ಇದೀವಿ ಗೈಸ್. ಗೊತ್ತಿಲ್ಲ ಏನ್ ಮಾತಾಡ್ತಾ ಇದೀವಿ ಅಂತ, ಒಟ್ಟು ಮಾತಾಡ್ತಾ ಇದೀವಿ. ಟ್ರೈನ್ ಟು What happened? ರಾಂಗ್ ರೂಟಿನ ವಿಡಿಯೋ ಮಾಡಬೇಡ ಆಯ್ತಲ್ಲ. ನೀನು ಹೋಗ್ಬೋದಿತ್ತು ಟಂಕ್ ಅಂತ. ಹಿತ್ಲವಾಗ್ಲು. ಹಾಂ. ಕಳ್ಳದಾರಿಯಲ್ಲಿ ಗೈಸ್, ಇವಳಿಗೆ ಅಲ್ಲಿ ಹತ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿಕೊಂಡು ಇಲ್ಲಿ ಹತ್ತುತ್ತಾ ಇದ್ದಾಳೆ. ಬನ್ನಿ ಕೆಳಗೆ ಬನ್ನಿ, ಇನ್ನು ಸ್ವಲ್ಪ ಹೊತ್ತಿಲ್ಲ ಅಂದ್ರೆ ಐತಾರಷ್ಟೇ ನಮ್ಗೆ. ರೂಟ್ ಬಿಟ್ಟು ಎಲ್ಲ ರಾಂಗ್ ರೂಟಲ್ಲಿ ಎಕ್ಸ್ಪ್ಲೋರ್ ಮಾಡೋಕೆ ಹೋಗೋದು, ಗೈಡ್ ಬಿಟ್ಟು ಓಡಾಡೋದು, ಈ ಥರ ನಾವು ಮಾಡಿದ್ದೀವಿ ಅಂತ ನೀವು ಮಾತ್ರ ಮಾಡಿಬಿಡಿ ಗೈಸ್. ರೆಕಾರ್ಡ್ ಆಗ್ತಿದೆಯಾ? ಈ ಗುಡ್ಡ ಹತ್ತದ ಅಡ್ವಾಂಟೇಜ್ ಏನಂದರೆ ಇದ್ರ ಮೇಲೆ ಬಂದಿದ್ದರಿಂದ ಬೇರೆ ಗುಡ್ಡಗಳ ವ್ಯೂ ಪಾಯಿಂಟ್ ಕೂಡ ಕಾಣಿಸ್ತಾ ಇದೆ. ಮಧುಗಿರಿಯಿಂದ ಅಲ್ಲಿ ನಾನು ಹೇಳಿದ್ದೆ ಅಲ್ಲ ಗಡೈಕಲ್ಲಿಗೆ ಹೋಗಿದ್ದೆ ಅಂತ, ಅಲ್ಲಿ ವೆಸ್ಟರ್ನ್ ಘಾಟ್ಸಿಗೆ ಹೋಗೋದಕ್ಕೆ ಟ್ರೈನ್ ಇದೆ ಗೊತ್ತಾ, ಅಲ್ಲೂ ಹಾಗೆ ಅಲ್ಲ, ಫುಲ್ ವ್ಯೂ ಕಾಣಿಸುತ್ತೆ, ಸಗಲಾಗಿದೆ. ನಾವು ಅಲ್ಲೂ ಮಾನ್ಸೂನಲ್ಲಿ ಹೋಗಿ ಫುಲ್ ಸ್ಲಿಪ್ಪರಿ ಜಾರ್ಕೊಂತ ಹಾಕ್ತಿದ್ವಿ ಬಂದಿದ್ದೀವಿ. ಮೆಲ್ಲ 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 ಮೆಲ್ಲ. ಬಾಟ್ನಿಯವ್ರು ಯಾರೂ ಇಲ್ಲ, ಅದಲ್ಲ ಬಾಟ್ನಿಯವ್ರು ಯಾರೂ ಇಲ್ಲ ಅಂತ ಹೇಳ್ತೀನಿ. ನಾನು ನಿಮಗೆ ನಿಜವಾದ ನಮ್ಮ ಟ್ರೆಕ್ ಎಲ್ಲಿ ಅಂತ ಹೇಳ್ತೇನೆ. ಇಲ್ಲೆಲ್ಲ ಹೋಗಿ ಬಂದ್ವಿ ನಾವು. ನಿಜವಾದ ನಾವು ಟ್ರೆಕ್ಕಿಂಗ್ ಎಲ್ಲಿ ಮಾಡಿದ್ದು, ಎಲ್ಲಿ ಹರಸಾಹಸ ಪಟ್ಟದ್ದು, ಕತ್ತಲಲ್ಲಿ ಎಲ್ಲಿ ಪರದಾಡಿದ್ದು ಅಂತಂದ್ರೆ ಇನ್ನೂ ಬರ್ಲಿಕ್ಕೆ ತುಂಬಾ ಉಂಟು. ಹೌದು, ನಾವು ಉಂಟಲ್ಲ ರಾಂಗ್ ರೂಟಲ್ಲಿ ಬಂದು ವಾಪಸ್ ನಮ್ಮ ಜೊತೆ ಒಬ್ರು ಗೈಡ್ ಇದ್ದಾರೆ ಪಾಪ. ಈಗ ಬೈಯುದು ಗೈಡಿಗೆ ಅಲ್ಲ, ಅಲ್ಲಿ ಬೇರೆ ಯಾವ್ದು ಪ್ಲೇಸ್ ಕಾಣಿಸ್ಲಿಲ್ಲ ಅಲ್ಲ. ಇದೆಯಾ? ನಮ್ಮನ್ನು ಯಾವುದೋ ಒಂದು ಮಾಯೆ ಕಣ್ತಪ್ಪಿಸಿದೆ. ಐ ಗೆಸ್ ಈ ಕಡೆಯಿಂದಾನೆ ಹೋಗ್ಬೇಕಾ? ಇಲ್ಲಿ ಇದೇ ರೀತಿ ಎಷ್ಟು ಸೈನಿಕರು ದಾರಿ ತಪ್ಪಿದಾರೋ ಏನೋ. ಇಲ್ಲ ನೋಡಿ, ಇದೇ ರೀತಿ ನಾನು ವಿಡಿಯೋ ಮಾಡ್ಕೊಂಡು ಹೋದ್ರೆ ದಾರಿಯಲ್ಲ ಎಂತ ಸಹ ತಪ್ಪಬಹುದು. ರಿಯಲ್ ಟ್ರೆಕ್ಕಿಂಗ್ ಇಲ್ಲಿದೆ ನೋಡಿ, ಕೊಳ ನೋಡಿ ಇಲ್ಲಿ ಎಂತ ಸ್ಟ್ರಕ್ಚರ್ ಮಾಡಿದ್ರೆ ಕಲ್ಲಿನಲ್ಲಿ ಕೂಡ. ಅದು ನೋಡಿ, ಅದು ಕಲ್ಲಲ್ವಾ ಅಂತ ಮೇಲ್ಗಡೆದು.
said you in the top you stepped down, no? In that stone. That's also bonsai, right? And one lake. ಇಲ್ಲಿ ನೋಡಿ ಒಂದು ಲೇಕ್. ಇಲ್ಲಿ ಈಜಕ್ಕಾಗುತ್ತಂತಲ್ಲ ಲೇಕಲ್ಲಿ. ಮತ್ತೆ ಅವರು ಸುಮ್ಮನೆ ಇಲ್ಲಿದ್ದ. ದೇವರೇ, ನಾನು ಅದನ್ನೇ ನಿಜ ಅಂತ ನಂಬಿದ್ನಲ್ಲ. ನಮ್ಮನ್ನ ಬಿಟ್ಟೋಗ್ಲಿಕ್ಕಿಲ್ಲ ಅನ್ಕೊಳ್ತೇನೆ ನಾನು. ಏನೋ ಒಂದು ಗುಹೆ ಉಂಟು, ನಾನು ಫಸ್ಟ್ ಈ ಗುಹೆ ಅಂತ ನೋಡಿ ಬರ್ತೇನೆ. ಇದ್ರಲ್ಲಿ ಏನು ಇಲ್ಲ. ಯಪ್ಪ, ಇದು ಜೈಲ್ ತರ ಇದೆ ನಿಜವಾಗ್ಲೂ. ಇಲ್ಲಿ ಡ್ರಿಂಕ್ಸ್ ಮಾಡುವವರು ಬಂದು ಅಂತ ನನಗೆ ಅನ್ನಿಸ್ತು. ಇಲ್ಲಿ ಆಕ್ಚುಲಿ ಗನ್, ಹಳೆ ಕಾಲದ್ದು ತೋಪುಗಳು ಅಂತ ಕರೀತಾರಲ್ಲ, ಅದನ್ನ ಇಡ್ತಾ ಇದ್ರು. ಸೊ ಇದ್ರ ಒಳಗಡೆ ತೋಪುಗಳನ್ನ ಪಾಯಿಂಟ್ ಮಾಡಿ ಇಟ್ಕೊಂಡಿರ್ತಿದ್ರು. ಇಫ್ ಎನಿಮೀಸ್ ಅಟ್ಯಾಕ್ ಮಾಡಿದಾಗ ಇಲ್ಲಿಂದ ಸೀಕ್ರೆಟ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ರು. ಸೊ ಇದನ್ನ ಗುಹೆ ತರ ಕಟ್ಟಿದ್ದಾರೆ. ಥ್ಯಾಂಕ್ ಯು. ಸೇಮ್ ಸ್ಕೀಮು ಚಿತ್ರದುರ್ಗದಲ್ಲೂ ಮಾಡಿದ್ದಾರೆ. ಇಲ್ಲ ಅಂದ್ರೆ ನಮ್ಮ ತೋಪ್ ಅಲ್ಲಿಂದ ನಮ್ ಗೈಡ್ ಹಾರಿಸ್ತಾರೆ. ನಮ್ಮ ಗೈಡ್ ಅಲ್ಲಿ ನನ್ನ ತೋಪ್ ಹಾರಿಸ್ತಾರೆ ಅಂತ ಅನ್ಕೊಂಡಿದ್ದೆ. ಅಲ್ಲ ಟ್ರೆಕ್ಕಿಂಗ್ ಪ್ಲಾನ್ ಇರ್ಲಿಲ್ಲಲ್ಲ ಫಸ್ಟ್. ಮನೆಗೆ ಕರೆದಿ ಫಿಶ್ ಮಾಡ್ಕೊಡ್ತೀನಿ ಅಂದಿಲ್ಲ ದೀಕ್ಷಿತ. ಅದನ್ನ ನೆನ್ಪಿಟ್ಕೊಂಡಿದ್ದಾಳೆ ಅನ್ಕೊಂಡು. ಸ್ಕಂದಗಿರಿ. ನಾವು ಬುಕ್ ಮಾಡಿದ್ ಯಾವ್ದು ಶಿವಾನಿ? ಮಧುಗಿರಿ. ಬಂದಿದ್ ಯಾವ್ದು ಶಿವಾನಿ? ಚನ್ನರಾಯಣ ದುರ್ಗ. ಹೌ ಇಟ್ಸ್ ಆಲ್ ಡೆಸ್ಟಿನಿ. ಕೆಲವು ಟೈಮ್ ನಾವ್ ಅನ್ಕೊಂಡಿದ್ ಆಗೋದಿಲ್ಲ. ಹಾಗಂತ ಆಗಿರೋದು ಕೆಟ್ಟದಂತಾನೂ ಅಲ್ಲ. ಇಷ್ಟೊಂದು ವಂಡರ್ಫುಲ್ ಪ್ಲೇಸಿಗೆ ಬಂದಿದ್ದೀವಿ. ಆ್ಯಂಡ್ ಇಷ್ಟೊಂದು ವಂಡರ್ಫುಲ್ ಪೀಪಲ್ಗಳ ಫ್ರೆಂಡ್ಶಿಪ್ ಆಯಿತು. ಆ್ಯಂಡ್ ನಮ್ಗೆ ಫ್ಯೂಚರಲ್ಲಿ ಟ್ರೆಕ್ ಮಾಡೋದಕ್ಕೆ ನಮಗೆ ಕಂಪ್ಯಾನಿಯನ್ ಸಿಕ್ಕಿದ್ರು ಎಕ್ಸ್ಟ್ರಾ. ವಿ ಫೀಲ್ ಲಕ್ಕಿ. ನಮ್ಗೆ ನಾವು ಎಷ್ಟೇ ವಿಡಿಯೋ ಬಗ್ಗೆ ಮಾತಾಡಿದ್ರು, ಪ್ಲೇಸ್ ಬಗ್ಗೆ ಹೇಳಿದ್ರು, ನೀವೆಲ್ಲ ಬಂದು ವಿಸಿಟ್ ಮಾಡಿದ್ರೆ ಮಾತ್ರ ಇದನ್ನ ಎಂಜಾಯ್ ಮಾಡೋಕ್ಕಾಗೋದು. ಹೌದು. ಆಕ್ಚುಲಿ ವಿಶ್ಮಿತಾ ವಿಷಯ ಕೇಳ್ಬೇಕಿತ್ತು. ಮಧುಗಿರಿ ನೋಡ್ದ? ಹೌದಾ? ತಪ್ಪಿಸಿಕೊಂಡು ಬಂದವರು ಇಲ್ಲಿ ನೋಡಿ ಬೇಗ ಬಂದ್ಬಿಟ್ಟು ಕೂತ್ಕೊಂಡಿದ್ದಾರೆ. ಎಂತ ಗುಡ್ಡೆಗಾರಿ ಪ್ಲೀಸ್ ಗೊತ್ತಿಲ್ಲ. ನಾವು ಬೆಳಿಗ್ಗಿನಿಂದ ಪರದಾಡ್ಕೊಂಡು ಇದೇ ಪ್ಲೇಸ್ ಅಲ್ಲಿ ಬಂದಿರೋದು. ಇವಾಗ ವಾಪಸ್ ಹೋಗ್ಲಿಕ್ಕೆ ಈಸಿ, ಬರ್ಲಿಕ್ಕೆ ಮಾತ್ರ ತುಂಬಾ ಒದ್ದಾಡಿದ್ದೇವೆ. ಇವಾಗ ನನ್ನ ಮೊಬೈಲ್ಗಳನ್ನೆಲ್ಲ ಒಳಗಿಡ್ತೇನೆ. ಯಾಕಂತಂದ್ರೆ ಇಲ್ಲಿ ಕೆಳಗೆ ಇಳ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಲೈಫ್ ಮುಖ್ಯ ಆಗಿದೆ. ಹೌದು. ಆದ್ರೆ ನನ್ನ ಜೀವ ಮುಖ್ಯ. ಅದಕ್ಕೋಸ್ಕರ ಬ್ಲಾಗ್ನ ಎಲ್ಲ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೆ. ಅದು ನಾನು ವಾಂಗಿಬಾತ್ನ ಹೇಳ್ಕೊಡ್ತಾ ಇದ್ದೆ, ಆದ್ರೆ ವಾಂಗಿಬಾತ್ ಮಾಡಕ್ ಬರಲ್ಲ. ಇದು ಯಾರಿಗೆ ಹೇಳಿದ್ರು? ಇದು ನನಗೆ ವಾಂಗಿಬಾತ್ ಅಂದ್ರೆ ತುಂಬಾ ಇಷ್ಟ ಜನರೇ, ಆದ್ರೆ ವಾಂಗಿಬಾತ್ನ ಮಾಡೋದು ನನಗೆ ಬರಲ್ಲ. ಹೌದಾ? ಹೌದು. ಡೋನಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡಿ. ದೇವರಾಣೆ ಗೊತ್ತಿಲ್ಲ. ಇಲ್ಲಿ ಸ್ವಲ್ಪ ಕಷ್ಟ ಉಂಟು ನೋಡಿ, ಈ ತರ ಇದೆ. ಸೊ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಮೊಬೈಲ್ನ ಸ್ವಲ್ಪ ಒಳಗಡೆ ಇಡ್ತೇನೆ. ಇಲ್ಲದಿದ್ರೆ ನಾನು ಮೊಬೈಲ್ ಎಲ್ಲ ಒಟ್ಟಿಗೆ ಕೆಳಗೆ ಬೀಳ್ತೇವೆ. ಸಾರಿ, ಇದ್ರಲ್ಲಿ ಎಂತ ಉಂಟು? ನನಗೊಂದು ಕ್ಯೂರಿಯಾಸಿಟಿ, ಬಟ್ ಇದ್ರಲ್ಲಿ ಎಂತಸಿಲ್ಲ. ಇದ್ರಲ್ಲಿ ಏನೂ ಇಲ್ಲ ಅಂದ್ರೆ ಏನೂ ಇಲ್ಲ. ಏನಾದ್ರೂ ಆದಿಮಾನವರಿದ್ದಾರ ಅಂತ ನೋಡ್ಲಿಕ್ಕೆ ಬಂದಾಗ ಆದಿಮಾನವರು ಸೆಲ್ಲ ಎಂತಸಿಲ್ಲ. ಬೆಳಿಗ್ಗೆ ಇಲ್ಲಿ ಬರ್ಲಿಕ್ಕೆ ಎಷ್ಟು ಒದ್ದಾಡಿದ್ವಿ ಅಂದ್ರೆ ಹತ್ತಿ 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 ಸುಸ್ತಾಗೋಗ್ಬಿಡ್ತು ನಮ್ಗೆ. ಇಲ್ಲಿ ನೋಡಿ ಕೆರೆ ಎಲ್ಲ ಉಂಟು. ಇವಾಗ ನಾವು ಇಟ್ ಇಸ್ ನೈಸ್. ಇವಾಗ ತುಂಬಾ ಸ್ಟ್ಯಾಂಡ್ ಆಗಿ ಬರ್ಬೋದು ಅನ್ನಿಸ್ತಾ ಇದೆ. ನಮ್ಮ ವಿಂಟರ್ ನೋಡಿ ಇಲ್ಲಿದ್ದಾರೆ ಗೈಡ್ ನಮ್ದು.
ನಮಗೂ ಆಗ್ತಿದ್ಯಾ? ನಮ್ಗೆ ಹಸು ಆಗ್ತಾ ಇದೆ ಬಟ್ ಅಷ್ಟೊಂದೇನು ಈ ಸ್ಲೋಪ್ ಉಂಟಲ್ಲ ಇದನ್ನ ನಾವು ಹತ್ತುಕೊಂಡು ಬಂದಿದ್ದೇವೆ ಆಗ. ತುಂಬಾ ಕಷ್ಟಪಟ್ಟು. ನಿಮಗಿದು ವಿಡಿಯೋದಲ್ಲಿ ನೋಡ್ಬೇಕಾದ್ರೆ ಮೇ ಬಿ ಈಸಿ ಅನ್ನಿಸ್ಬೋದು, ಬಟ್ ಇದುಂಟಲ್ಲ ನಿಜವಾಗ್ಲೂ ಬೆಳಿಗ್ಗೆ ಬರ್ಬೇಕಾದ್ರೆ ನಾವು ಹೆಂಗೆ ಉಸಿರಾಡ್ತಿದ್ವಿ ಅಂದ್ರೆ ಉಷಪ್ಪ ಅಂತ. ಸೋಕ್ಲಿಗೆ ಬಂದ್ಲೊಬ್ಳು ರಾಕ್ಷಸಿ. ಹಾಯ್ ಮಾಡೋ. ಜಸ್ಟ್ ಮಿಸ್ ಆಯ್ತು ಬಾಲ್ ಬಿದ್ದದು ಕೂತ್ಕೊಳ್ಳೋದು ಮಾತ್ರ ಸಿಕ್ಕಿದ್ದು, ಬೇರೆಂತ ಸಿಗ್ಲಿಲ್ಲ. ತೆಗ್ದ್ಬಿಟ್ಟೆ. ಈ ಸ್ಲೋಪ್ ಅಲ್ಲಿ ಫಸ್ಟಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾವು ಹತ್ತದೇ ಇಲ್ಲ ಅಂತ ಅನ್ಕೊಂಡ್ವಿ. ಬಟ್ ದಿಸ್ ಇಸ್ ನೈಸ್, ವಿ ಡಿಡ್ ಇಟ್. ಸುಷ್ಮಿತಾ ಆಟೆ ಶಿವಲ್ಲಿ ಓದ್ಲಿಕ್ಕೆಲ್ಲ ಹೋಗುದಿಲ್ಲ. ನೀವೇ ಓದ್ಕೊಳ್ಳಿ. ಮಧುಗಿರಿ 7 ನಾಡು ಪ್ರಭುಗಳು ಎನ್ನುವ ಅತ್ಯಂತ ಪ್ರಸಿದ್ಧ ಪಾಳೆಗಾರ ವಂಶ ವಿಜಯನಗರದ ಅರಸರಿಗೆ ಸಾಮಂತರಾಗಿದ್ದರು. ರಾಜಧಾನಿ ಬಿಜ್ಜಾವರ. ಇಂತಹ ವಂಶದಲ್ಲಿ ಬಿಜ್ಜಾವರ ಜನಿಸಿ ಇಮ್ಮಡಿ ಚಿಕ್ಕಭೂಪಾಲ ಎಂಬ ತನ್ನ ದೊಡ್ಡ ಮಗ ತೋಟೇಂದ್ರನ ಅಗಲಿಕೆಯನ್ನು ಇಮ್ಮಡಿ ಚಿಕ್ಕಭೂಪಾಲ ತಾನು ಸ್ವಲ್ಪ ಕಾಲದಲ್ಲಿ ಮರಣ ಹೊಂದಿದನು. ಅಸಲಾದ ಚಿಕ್ಕರಾಜ ಅವರ ಸುಪರ್ದಿಗೆ ಬಂದ ಈ ಕೋಟೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ವಶದಲ್ಲಿತ್ತು. ಟಿಪ್ಪು ಸುಲ್ತಾನ್ ಈ ಕೋಟೆಯನ್ನು ತನ್ನ ಮಿಲಿಟರಿ ತಾಣವನ್ನಾಗಿ ಮಾಡಿಕೊಂಡಿದ್ದ. ಬ್ರಿಟಿಷ್ ಪ್ರವಾಸಿಗ ಫ್ರಾನ್ಸಿಸ್ ವ್ಲಾಗ್ ಇಲ್ಲಿಗೆ ಎಂಡ್ ಆಗಿದೆ. ತಿಂಡಿ ತಿನ್ಬೇಕು, ಬಟ್ ನಮ್ಮ ಟ್ರೆಕ್ಕಿಂಗ್ ಒಂದು ಅವಳು ಮಾತಾಡಿಸ್ ನೋಡಿ. ನಮ್ಮದೊಂದು ಮೆಂಟರ್ ಆಯ್ತಾ, ಮೆಂಟಲ್ ಅಲ್ಲ ಗೈಡ್. ಬಟ್ ನಮ್ಮನ್ನು ನಾನು ನಿಮಗೆ ತೋರಿಸ್ತೇನೆ ವಿಡಿಯೋದಲ್ಲಿ. ಅವ್ರು ನಮ್ಮನ್ನು ರಾಂಗ್ ರೂಟ್ ಅಲ್ಲೆಲ್ಲ ಕರ್ಕೊಂಡು ಹೋಗಿದ್ದಾರೆ. ನಾವು ದಾರಿನೇ ತಪ್ಪಿದ್ವಿ. ಯಾಕಂದ್ರೆ ಹೊಸ ಯೂಟ್ಯೂಬರ್ಸ್ ಬೆಳಿಬೇಕು. ನಿಮ್ಮ ಹೆಸರೇನು? ಗಂಗಮ್ಮ. 2 ಮೂಗುತಿ ಹತ್ರ ಬಂದು ಕೇಳಿ. ಇದನ್ನ ಹಿಡ್ಕೊಳೆ, ಇದನ್ನ ಇವ್ರಿಗೆ ಕೊಡೋಣ. ನಿಮ್ಮ ಹೆಸರು ಹೇಳಿ. ಗಂಗಮ್ಮ. ಎಷ್ಟು ಏಜ್? ಕ್ಯೂಟ್. ಆಶೀರ್ವಾದ ಮಾಡಿ. ಕಾಲಿಗೆ ಬೀಳಿಗೆ ಅಲ್ಲಿ ಹೂ ಕೊಯ್ಲಿಕ್ಕೆ ಅಂತ ಬಂದ್ಲು. ಕೊಯ್ಯೋ ಬೇಕಾದ್ರೆ ಕೊಯ್ಯೋ. ಇದಾ ಇದು ಮಾತಾಡುದು ಚಂದ ಕೇಳಲಿಕ್ಕೆ. ನಾನು ಇಲ್ಲಿ ವಿಡಿಯೋ ಮಾಡ್ತಿದ್ದೇನೆ. ಇಲ್ಲಿ ನೋಡಿ, ಇವಳು ಕಳ್ಳಿ ತರ ಹೂ ಕೊಯ್ತಾ ಇದ್ದಾಳೆ. ಎಷ್ಟು ಯಾಕೆ ಅದನ್ನ ಕಿತ್ಕೊಳ್ಬಾರ್ದು ಅಂತ? ಅಲ್ಲಲ್ಲ ಹೇಳಿ, ಪ್ರೀತಿಸ್ತೀರಾ ಇಷ್ಟಪಡ್ತೀರಾ? ಇಷ್ಟ ಇಷ್ಟಪಡ್ತೀರಾ ಅಂದ್ರೆ ಕೀಳ್ಬಾರ್ದು.
ಅಯ್ಯೋ ಪ್ರೀತಿಸ್ತಾ ಇದ್ದೀರಾ? ಅದಕ್ಕೆ ಕಷ್ಟ ಆದ್ರೂ ಪರವಾಗಿಲ್ಲ ನಿಮ್ಗೆ ಬೇಕು ಅಂತ ಒದ್ದಾಡ್ತೀನಿ. ಬಾಯ್ ಬಾಯ್. ಹೊಂಗೆ 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 ತಿನ್ನಲ್ಲ. ಅಡಿಯಲ್ಲಿ ಗಾಯ್ಸ್ ನಮ್ಮ ಬಸ್ ನೋಡಿ ಇಲ್ಲಿ. ನಾನು ವ್ಲಾಗ್ ಎಂಡ್ ಮಾಡುದು ಅಂತ ಹೇಳಿಕೊಂಡು ಇನ್ನು ಸಂಡೇ ಮಾಡ್ಲಿಲ್ಲ. ನಾವು ಚನ್ನರಾಯಣದುರ್ಗಕ್ಕೆ ಹಾಯ್ ಮಾಡಕ್ ಹೇಳ್ತೀನಿ ನಾನು. ಇವ್ರತ್ತಿದ್ದೀನಿ ನಾನು. ಹಾಯ್ ಮಾಡೋ. ವಾಟ್ಸ್ ಯುವರ್ ನೇಮ್? ನೇಮ್ ಏನೋ ನಿಂದು? ಚಾಕ್ಲೇಟ್ ಇದೆ 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 ಬ್ಯಾಗಲ್ಲಿ ಇದೆ. ನೀವು ಕೊಟ್ಟಿಲ್ಲ, ಅವ್ರು ಕೊಟ್ಟಿದ್ದಾರೆ.